ಬಜ್ಜಿ ಬಜ್ಜಿ ಅಜ್ಜಿ ಅಜ್ಜಿ ಬಜ್ಜಿ ಬಜ್ಜಿ ಅಜ್ಜಿ 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 ಬಜ್ಜಿ ಬಜ್ಜಿ ಅಜ್ಜಿ. ಸೀತಾ ದೊಡ್ಡೋಳಾಗೋದಿಕ್ಕೆ ಇನ್ನು ಎಷ್ಟು ದಿವಸ ಔಷಧಿ ತಗೋಬೇಕಂತೆ? ಡಾಕ್ಟರ್ ಹೇಳಿದ್ರು ಈ ಕೊಟ್ಟಿರೋ ವರ್ಷ ಸಾಕು, ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳಗೆ ದೊಡ್ಡಾಳಾಗ್ಬಹುದು ಅಂದ್ರು. ದೇಹದಲ್ಲಿ ಏನಿಲ್ಲ ಅಂದ್ರ? ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳಗೆ ದೊಡ್ಡಾಳಾಗ್ಬಹುದು ಅಂದ್ರು. ಹಾ ಇವಳು ದೊಡ್ಡಾಳಾಗ್ಬಹುದು, ಆದ್ರೆ ರಾಮು ಇವಳು ಯಾವ ಮದುವೆ ಹಾಕಿ ನಿಂತನೋ ಆ ದೇವ್ರೇ ಬಲ್ಲ. ಅವಂದು ಒಂದೇ ರಾಗ, ಇವಳು ಮದುವೆ ಆಗಲ್ಲ ಅಂತ. ನೀವ್ಯಾಕ ರಾಮುಗೆ ಸೀತಾನ್ ಕೊಡ್ಬೇಕು ಅಂತ ಇಷ್ಟು ಒದ್ದಾಡ್ತಿರೋ ನಾ ಬೇರೆ ಕಾಣೆ. ಏನ್ ಬೇರೆ ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ? ನಂಗಂತೂ ನಮ್ ಸೀತನ್ನ ರಾಮು ಕೊಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನೊಬ್ಬ ಹುಚ್ಚ. ಏನಾಯ್ತಮ್ಮ? ಬಾಬಾ ಏನಾಯ್ತು? ಅಜ್ಜಿ, ರಾಮ ಹೆಂಡತಿ ಆಗೋಳು ಕಾಳಿದಾಸನ್ ಶಾಕುಂತಲ ತರನೇ ಇರ್ಬೇಕಂತೆ. ಏನು? ಅವನ್ ಹೆಂಡತಿ ಆಗೋಳ್ಗೆ ಕೋಳಿ ರೀತಿ ತಲೆ ಇರ್ಬೇಕಂತ? ಕೋಳಿ ಅಲ್ಲ ಅಜ್ಜಿ, ಕಾಳಿ. ಕಾಳಿದಾಸನ್ ತಲೆ ಅಲ್ಲ, ಶಾಕುಂತಲ ತರನೇ ಇರ್ಬೇಕಂತೆ. ಓಹೋ, ಬ್ರಹ್ಮನ್ಗಿದ್ದಂಗೆ 4 ತಲೆ ಇರ್ಬೇಕಂತ? 4 ತಲೆ ಅಲ್ಲ ಅಜ್ಜಿ, ಶಾಕುಂತಲೆ. ನಾನು ಶಾಕುಂತಲ ತರ ಇಲ್ವಂತೆ. ಆ ನಿನ್ ತಲೆ ಚೆನ್ನಾಗಿಲ್ವಂತ? ಅಯ್ಯೋ, ಎಷ್ಟು ಕೊಬ್ಬವನ್ಗೆ ನಿನ್ನೆ ಹೀಯಾಳಿಸ್ತಾನ. ಅವನ್ ತಲೆ ಒಳ್ಳೆ ತೆಂಗಿನಕಾಯಿ ಕರಟ ಇದ್ದಂಗಿದೆ. ಇರ್ಲಿ, ನಾಳೆ ನಾವಿಬ್ರು ಹೋಗಿ ಅವನ್ ತೆಂಗಿನಕಾಯಿ ತಲೆನ ಒಡೆದು ಒಣ ಕೊಬ್ಬರಿ ಮಾಡೋಣ. ಏ ಸೀತಾ, ನಿಮ್ಮಿಬ್ರು ಹುಚ್ಚಾಟ ಸಾಕು. ಮೊದ್ಲು ನೀನ್ ಒಳಗ್ ನಡಿ. ಆ ಹುಚ್ಚಿನ ಬಿಟ್ರೆ ಬೇರೆ ಗತಿ ಇಲ್ದವರಾಗ ಆಡ್ತಾಳೆ. ಮೊದ್ಲು ನೀನ್ ದೊಡ್ಡವಳಾಗು, ಆಮೇಲೆ ನಾನೇ ಒಂದ್ ಒಳ್ಳೆ ಗಂಡು ನೋಡಿ ನಿನ್ ಮದುವೆ ಮಾಡ್ತೀನಿ. ಬೇಡ ಅಯ್ಯೋ, ಅಜ್ಜಿ. ಅಳ್ಬೇಡ ಕಂದ, ಅಳ್ಬೇಡ.